ಯಾರೆಲ್ಲ ಅಮ್ಮನ ಕೈ ರುಚಿನ ಮಿಸ್ ಮಾಡ್ಕೊಳ್ತಿದ್ದೀರೋ ಅವರಿಗೋಸ್ಕರ ಈ ವಿಡಿಯೋ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಈ ಅವರೆಕಾಯಿ ನೋಡಿದ್ರೆ ನನಗೆ ನಮ್ಮ ಅಮ್ಮನೇ ನೆನಪಾಗ್ತಾರೆ. ಯಾಕಂದರೆ ಅವರೆಕಾಯಿ ಮನೇಲಿ ತೊಗೊಂಬಂದರೆ ಅವರೇ ಸುಲಿದ್ಬಿಟ್ಟು ಅದರಿಂದ ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಉಸ್ಲಿ, ಅವರೆಕಾಳು ಸಾಂಬಾರು ಮತ್ತು ಅವರೆಕಾಳು ಪಲ್ಯ ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ಡಿಶಸ್ನ ಮಾಡ್ತಾಯಿದ್ರು. ಸೊ ನಾನಂತೂ ಈ ಅವರೆಕಾಯಿ ನೋಡಿದಾಗ ನಮ್ಮ ಅಮ್ಮನ ಕೈ ರುಚಿನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು. ಅವರೆಕಾಯಿ ತೊಗೊಂಬಂದರೆ ಪಾಪ ಅವರೆಲ್ಲ ಸುಲಿದು ಕ್ಲೀನ್ ಮಾಡಿ ನಾವು ಯಾವ ಡಿಶಸ್ ಕೇಳ್ತೀವೋ ಅದನ್ನು ಮಾಡಿ ಕೊಡ್ತಾಯಿದ್ರು. ಬಟ್ ಇವಾಗ ಅವರು ನಮ್ಮ ಜೊತೆ ಇಲ್ಲದೆ ಇರೋ ರೀಸನ್ನಿಂದ ನಮಗೆ ಅವರೆಕಾಯಿ ತಿನ್ನಬೇಕು ಅಂತ ಅನಿಸಿದ್ರೆ ಸೊ ನಾವೇ ತೊಗೊಂಬಂದು ನಾವೇ ಕ್ಲೀನ್ ಮಾಡಿ ನಮಗೇನು ಬೇಕೋ ಅದನ್ನು ನಾವು ಮಾಡ್ಕೋಬೇಕು. ಬಟ್ ಅವ್ರು ಕೊಡ್ತಿದ್ದಂತಹ ಟೇಸ್ಟು ನಮಗೆ ಕೊಡೋಕ್ಕಾಗಲ್ಲ. ಅವ್ರು ಮಾಡಿ ಕೊಡ್ತಿದ್ದಂತಹ ಪ್ರೀತಿ, ಆ ಟೇಸ್ಟನ್ನು ನಾವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅವರೆಕಾಯಿ ವರ್ಷ ಪೂರ್ತಿ ಸಿಗುತ್ತೆ, ಬಟ್ ಈಗ ಸೀಸನಲ್ಲಿ ಸಿಗೋ ಅವರೆಕಾಯಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ಅವರೆಕಾಯಿ ಅಂದರೆ ತುಂಬಾ ಇಷ್ಟ. ಯಾರಿಗೆಲ್ಲ ಅವರೆಕಾಯಿ ಇಷ್ಟ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಸೀಸನಲ್ಲಿ ಸಿಗೋ ಅವರೆಕಾಯಿನ ಯಾರನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದರಿಂದ ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ಡಿಶಸ್ ಮಾಡ್ಬೋದು. ಮೇಯ್ನಾಗಿ ಎಲ್ಲ ಡಿಶಸ್ಗೂ ಇದನ್ನು ಹಾಕ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಆಲ್.